ಜನಗಣತಿ ಯಾರ ಮನೆ ಇದು? ಜನಗಣತಿ ಭಾಗ 1. ಹಾ ಸಾವುಕಾರ ಯಾರಿಲ್ವಾ? ಹಲೋ ಯಜಮಾನ್ರು, ಜನಗಣತಿ ಬಂದಿದ್ದೇನೆ, ಯಾರಿಲ್ವಾ? ಎಂತ ರಟ್ಟಿ ಮತ್ತೆ ಯಾರದ ಮಧ್ಯಾಹ್ನ ಒಂದ್ ಗಳಿಗೆ ಮಲ್ಕೊಂಬ ಬಿಡುದಿಲ್ಲ ಎಂತ? ಹೆದರಬೇಡಿ. ನಾನು ಬಂದಿದ್ದು ಜನಗಣತಿಗೆ. ಹೆದರಬೇಡಿ. ಇಲ್ಲ. ನಿಮ್ಮ ಎಲ್ಲ ಅಡ್ರೆಸ್, ವಿಳಾಸ, ಆಧಾರ್ ಕಾರ್ಡ್ ನಂಬರ್ ಎಲ್ಲ ಹೇಳಬೇಕು. ಎಲ್ಲ ಹೇಳಬೇಕು. ಜನಗಣತಿಗೆ ಬಂದಿದ್ದು ನಾನು. ಜನಗಣತಿ ಅಂದ್ರೆ ಎಲ್ಲಿಂದ? ಜನಗಣಿತ ಶಾಲೆಯಿಂದ, ಸರ್ಕಾರದಿಂದ. ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ? ಆಧಾರ್ ಕಾರ್ಡ್ ಸಂಖ್ಯೆ 18 80 94. ಫೋನ್ ನಂಬರ್ ಅಲ್ಲ, ಆಧಾರ್ ಕಾರ್ಡ್ ಸಂಖ್ಯೆ. ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ 13 17 74 18. ಎಂತೆಲ್ಲ ಉಂಟು ನಿಮ್ಗೆ ಅಂತ ಹೇಳ್ಬೇಕಾಯ್ತಾ? ಆಯ್ತಾಯ್ತು. ಇದು ನಿಮ್ದು ಸ್ವಂತ ಮನೆನಾ? ಅಲ್ಲ ಇದೆಲ್ಲ ನಮ್ದಲ್ಲ. ಇದು ನಮ್ದು ಅವ್ರದ್ದು ಬೇರೆ ಯಾರ್ದು ಇದೆ. ನಮ್ಗಲ್ಲೊಂದು ಕೊಟ್ಟಿಗೆ ಕೊಟ್ಟಿದ್ರು, ಸಣ್ಣ ಕೊಟ್ಟಿಗೆ. ಎಲ್ಲಿ ಕೊಟ್ಟಿಗೆ ಉಂಟು? ಅಲ್ಲೊಂದು ಕೊಟ್ಟಿಗೆ ಉಂಟು. ನೋಡ ತೋರಿಸಿ. ಹಾಗೆ ಹೇಳಿದ್ರೆ ಆಗುದಿಲ್ಲ, ಅದು ತೋರಿಸ್ಬೇಕು. ಹೋಗಿ ತೋರಿಸ್ಬೇಕಾ? ಎಂತೆಲ್ಲ ಉಂಟು ಕೊಟ್ಟಿಗೆಯಲ್ಲಿ ಎಲ್ಲ ಎಂಟ್ರಿ ಮಾಡ್ಬೇಕು. ಹೌದಾ? ಕೊಟ್ಟಿಗೆ ತೋರಿಸ್ತೇವೆ. ಬನ್ನಿ ಸರ್. ಆಯ್ತು. ಒಂದು ಕೊಟ್ಟಿಗೆ ಅಲ್ಲ? ಒಂದು ಕೊಟ್ಟಿಗೆ. ಸರಿ. ಇಲ್ಲಿ ಒಂದು ಆಟ ಉಂಟಲ್ಲ, ಗೂಡ್ಸ್ ರಿಕ್ಷಾ. ಇದು ನಮ್ದಲ್ಲ. ಸುಳ್ಳು ಹೇಳ್ಬಾರ್ದು. ಇಲ್ಲ ಇದು ಅಲ್ಲಿ ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಜಾಗ ಇಲ್ಲ ಅಲ್ಲಿ ನಿಲ್ಸಲಿಕ್ಕೆ. ಟಾರ್ ರೋಡ್ ಫುಲ್ ವೆಹಿಕಲ್ ಉಂಟಲ್ಲ, ಅಲ್ಲಿ ನಿಲ್ಸಿ ಜಾಗ ಇಲ್ಲದೆ ಯಾವನೊಬ್ಬ ಡ್ರೈವರ್ ಇಟ್ಟೋಗಿದ್ದಿಲ್ಲ ಗಾಡಿ. ನಮ್ದಲ್ಲ. ರಸ್ತೆಯಲ್ಲಿ ಜಾಗ ಇಲ್ಲದೆ ನಿಮ್ಮ ಗೂಡಿನಲ್ಲಿ ಇಟ್ಟಿದ ಒಂದು ರಿಕ್ಷಾ. ಇದು ನಮ್ಮ ಗೂಡಲ್ಲ, ಇದು ಬೇರೆ ಯಾರ್ದೋ ಜಾಗ. ಯಾರೋ ಗೂಡು ಇಟ್ಟೋಯ್ತು. ಬೇರೆ ಜಾಗದಲ್ಲಿ ಗೂಡಿಟ್ಟು ಹೋಗಿದ್ದಾರೆ. ಇದು ನಿಮ್ದು ಲೆಕ್ಕಕ್ಕೆ? ಅಲ್ಲ. ಹೋಗ. ಸ್ಕೂಟರ್ ಉಂಟಾ? ಸ್ಕೂಟರ್ ಇಲ್ಲ. ಸ್ಕೂಟರ್ ಇಲ್ಲ. ತೋರಿಸಿ ನೋಡ. ಅದನ್ನ ಇತ್ತಂದ್ರಲ್ಲ, ಕೊಟ್ಟಿಗೆ ಇತ್ತಂದ್ರಲ್ಲ. ಬನ್ನಿ. ಈ ಗಾಡಿ ನಿಮ್ದಲ್ಲ? ಹೋಂಡಾ ಆಕ್ಟಿವಾ. ನಂದಲ್ಲ. ಅದೀಗ ಕಾಂತಾರ ಸೆಕೆಂಡ್ ಬಂತಲ್ಲ ಈಗ ಪಿಕ್ಚರ್. ಆ ಪಿಕ್ಚರ್ಗೆ ನಮ್ಮ ಪಕ್ಕದ ಮನೆ ಒಬ್ಬ ವೆಂಕಟೇಶನ್ ಮಗ ಒಬ್ಬ ಇದ್ದ. ಅವನು ಬಂದಿಲ್ಲ, ಸ್ಕೂಟರ್ ಪ್ಯಾಚ್ ಆಯ್ತಂದೇಳಿ ರಾತ್ರಿಗೆ. ಪ್ಯಾಚ್ ಆಯ್ತಂದೇಳಿ ಇಟ್ಟೋದ್ದ. ನಮ್ದಲ್ಲ. ಹೋಂಡಾ ಆಕ್ಟಿವಾ ನಿಮ್ದಲ್ಲ? ನಮ್ದಲ್ಲ. ಎಂಟ್ರಿ ಮಾಡಿದೆ ಇಲ್ಲಿ. ಅದು ಬೇಡ, ನಮ್ದಲ್ಲ. ಯಾರೋ ಕಾಂತಾರ ಪಿಕ್ಚರ್ ಪ್ಯಾಚ್ ಆಯ್ತದ ಗಾಡಿ ಇಟ್ಟು. ಕಾಂತಾರ ಪಿಕ್ಚರ್ ಇದ್ದಾರೆ ನೀವು? ಅಲ್ಲ, ನಾನು ಇದ್ದಲ್ಲ. ಅಲ್ಲಿ ಯಾರೋ ಇಟ್ಟಿಗೆ ಹೇಳಿಕೆ ಹೊತ್ತು. ಈ ಗಾಡಿ ನಿಮ್ದು. ಇದು ನಿಮ್ದು. ಇದು ನೋಡಿದ್ರೆ ಗೊತ್ತಾಗ್ತದೆ. ನೋಡಿ, ನಿಮ್ಮಾಗೆ ಉಂಟಿದು. ಅಲ್ಲ, ನಮ್ದಲ್ಲ. ಶರ್ಟ್ ಬಣ್ಣ ಎಲ್ಲ ನಿಮ್ದು. ಅದು ನಮ್ದಲ್ಲ. ನಮ್ದು ಸ್ಕೂಟ್ರ್ ಅಲ್ಲ ಅದು. ಮತ್ತೆ ಅದು ಯಾರೋ ಇಲ್ಲ ರೋಡ್ ಮೇಲೆ ಒಬ್ಬ ಶಾಲೆ ಹುಡುಗ ಒಬ್ಬ ಹೋಗ್ತಾ ಅಲ್ಲ, ಅವನಿಗೆಲ್ಲ ಆಚೆಗೆಲ್ಲ ಮನೆಯಿಂದ ಬರ್ಕ ಬ್ಯಾಲಿ ಬದಿಯಿಂದ ಬರ್ಕ. ಅದಕ್ಕೆ ಬ್ಯಾಲಿ ಬದಿಯಿಂದ ಅಲ್ಲಿ ಜಾಗ ಇಲ್ಲ ಅಂದ್ರೆ ಸ್ಕೂಟ್ರ್ ಇಲ್ಲಿ ಇಟ್ಟೋಗ್ತಾವ. ದಿನ ಇಲ್ಲಿ ಇಟ್ಟೋಗ್ತಾವ. ನಮ್ದಲ್ಲ. ನಿಮ್ದು ನೋಡಿದ್ರೆ ನಿಮ್ದು ಹೆಸರೆಲ್ಲ ಬರ್ದಿದ್ರೆ ನೀವು ಅಂಜನ ಅಂತ ಹೇಳಿ. ಅಲ್ಲ, ಇಲ್ಲ. ನಿಮ್ದಲ್ವಾ? ಅಲ್ಲ. ಅದು ನಿಮ್ಗೆ ಏನೂ ಇಲ್ಲ ನಿಮ್ಮ ಹತ್ರ? ಎಂತದೂ ಇಲ್ಲ. ಗೊತ್ತಾಯ್ತು. ಸರ, ಇದೀಗ ಜನಗಣತಿ ಉಂಟಲ್ಲ? ಹೌದು. ಇದು ಯಾವ್ದ್ರಗೋಸ್ಕರ ಸರ? ಇದು ನಾನು ಹೇಳ್ತೇನೆ, ಅದು ಹೇಳಲಿಕ್ಕೆ ಇನ್ನೊಂದ್ಸಲ ಬರ್ತೇನೆ. ಹೌದಾ? ಹೌದು. ಅದು ಇದು ಎಂಟ್ರಿಗೆ ಅದು ಯಾವ್ದಕ್ಕೆ ಅಂತ ಹೇಳಲಿಕ್ಕೆ ಇನ್ನೊಂದ್ಸಲ ಬರ್ತೇನೆ. ಆಯ್ತಾ? ಚಾ ಎಲ್ಲ ಮಾಡಿಡ್ಬೇಕು ನೀವು. ಆಯ್ತಾ? ನೀವು ಚಾ ಕೇಳೋದಿಲ್ಲ ಮಾರ್ರೆ. ಇಲ್ಲ, ಕೇಳ್ತೇವೆ. ಆಯ್ತು. ಈಗ ಸಿಕ್ಕಿಬೇಡ್ರಿ ನೀವು. ಕಾರ್ ನೋಡಿ, ಕಾರ್ ನಿಮ್ದೆ. ಅಲ್ಲ, ಕಾರ್ ನಂದಲ್ಲ. ಇಲ್ಲ, ಇದಾಗುದಿಲ್ಲ. ಕಾರ್ ನಂದಲ್ಲ. ಇಲ್ಲ, ನಿಮ್ಗೆ. ಇಲ್ಲಿಗೆ ಹೆಂಡತಿ ಮನೆಗೆ ಪಾಪಕ್ಕೆ ದಾರಿ ಇಲ್ಲ ಎಲ್ಲಿ ಕಾರ್ ರೋಡ್ ಆಗ್ಲಿಲ್ಲ. ಹೆಂಡತಿ ಮನೆಗೆ ಅಲ್ಲಿ ಉಡುಪಿಯಲ್ಲಿ ಒಳಗೆ. ಹೌದು. ಅದಕ್ಕೆ ಅವ್ರು ಎಂತ ಹೇಳಿದ್ರು, ಮೊನ್ನೆ ನಾನು ಇಲ್ಲಿ ಇಟ್ಟು ಹೋಗ್ತೇವೆ ಒಂದ್ ಸ್ವಲ್ಪ ದಿನ, ಅದ್ರ ಮೇಲೆ ನಾನು ತಗೊಂಡು ಹೋಗ್ತೇನೆ ಅಂತ ಹೇಳಿದ್ರು. ಕಾರ್ ನಂದಲ್ಲ. ಮೊನ್ನೆ ಇದರಲ್ಲಿ ನಾನು ಹೋಗಿ ನೋಡಿದ್ದೆ. ನಾವು ಇಲ್ಲ, ನಾನು ನಂದಲ್ಲ. ಅದು ನಮ್ಮ ಮಾವನ ಮನೆ. ಒಂದು ಎಂಟ್ರಿ. ಇಲ್ಲ. ಇನ್ನು ನೀವು ಇನ್ನು ಸ್ವಲ್ಪ ಮುಂದೆ ಮಾಡ್ಬೋದು. ಇಲ್ಲಿ ಅಂತ ಇಲ್ಲ. ಆಯ್ತು. ಯಾರು ನಿಮ್ದಲ್ವಾ? ಅಲ್ಲ, ನಂದಲ್ಲ. ಎಂತದ್ದು ನಿಮ್ದಲ್ಲ? ಅಲ್ಲ. ಅಡಿಕೆ ಮರ ನಿಮ್ದು. ಅಡಿಕೆ ಬಿಟ್ಟಿದೆ. ವೆರಿ ಗುಡ್. ಅಡಿಕೆ ಮರ ನಮ್ದಲ್ಲ. ಅದು ಹೆಂಗೈತೆ ಹಂಗೆ ಹುಟ್ಕೊಳ್ಳೋದು. ಯಾವ್ದು ಬಿದ್ದಿದ್ದ ಅಡಿಕೆ ಉಂಟಲ್ಲ, ಅದೆಲ್ಲ ಹುಟ್ಕೊಂಡಿದ್ದೆ ನಾನು. ನಿಮ್ಮ ಬೋರ್ಡ್ ಈಜಿ ಉಂಟಲ್ಲ? ಅಲ್ಲ. ನೋಡಿ, ಅದು ಇದ್ರ ಆಚೆಗೆಲ್ಲ ಅವ್ರದ್ದೇ. ನಮ್ದಲ್ಲ. ನಮ್ದು ಖಾಲಿ ಜಾಗ. ಅಡಿಕೆ ನಮ್ದಲ್ಲ, ಅದೆಲ್ಲ ಅವ್ರದ್ದೇ. ಇದು ಬಿದ್ದುಟ್ಟಿದ್ದು. ಅಡಿಕೆ ಬಿಟ್ಟಿದ್ದಲ್ಲ? ಅಡಿಕೆ ಬಿಟ್ಟಿದ್ದು. ಹೌದು, ಅದು ಬಿದ್ದುಟ್ಟಿದ್ದು. ನಮ್ದಲ್ಲ, ಅವರಿಗೆ ಬಿದ್ದು ಇಷ್ಟು ನೋಡ್ರಂತ. ಹೌದು, ನಾವು ಎಂತ ಮಾಡಿಲ್ಲ. ತುಂಬಾ ಅನುಭವ ಮಾರ್ರೆ ನಿಮ್ಮ ಹತ್ರ ಎಲ್ಲ. ನಿಮ್ಮ ಹತ್ರ ಕಲಿಬೇಕು ನಾವು. ಇದು ನೈಟಿ ಉಂಟಲ್ಲ, ನಿಮ್ಮ ಹೆಂಡತಿ ಇದ್ದಾರೆ ಒಳಗೆ? ಇಲ್ಲ, ಹೆಂಡತಿಲ್ಲ. ಅವಳಲ್ಲ ಅಭಿಮಾನಿ ಹೋಯ್ತಾ? ಇದು ಹೆಂಡತಿ ಯಾರ್ದೋ ಪಕ್ಕದ ಮನೆ ಜಾಗದ್ದು. ಜೋರ್ ಗಾಳಿ ಬಂತು ಕಣೆ 2 ಗಂಟೆಗೆ. ಗಾಡಿಗೆ ಬಂದು ಅವ್ರ ಮನೆ ಜಾಗ ನಮ್ಮ ಮನೆ ನೈಟಿ ಬೈದು. ನೈಟಿ ಎಲ್ಲ ಹಾರಿ ನಿಮ್ಮ ಮನೆ ಇಲ್ಲ. ಭಯಂಕರ ಬರ್ತದೆ. ಅದೀಗ ಹೋಗಿ ಕೊಟ್ಟು ಬರ್ತೀನಿ. ನಮ್ಮ ಮನೆ ಹತ್ರ ಒಂದು ನೈಟಿ ನಮ್ಮಲ್ಲಿ ಹಾರಿ ಬರುದು. ನಮ್ಮಲ್ಲಿ ಹಂಗಲ್ಲ, ದಿನ 4 ನೈಟಿ ಬಂದು ಹಾರಿ ಹೋಗ್ತದೆ. ನೈಟಿ ಬಟ್ಟಿ ಮಾತಿಲ್ಲ. ನೀವು ಪುಣ್ಯಾತ್ಮರು ನೋಡಿ. ಎಲ್ಲ ಅಗ್ರಿಮೆಂಟ್ ಮಾಡಿದ್ದೇನೆ, ಎಲ್ಲ ಬರ್ದಿದ್ದೇನೆ. ಮುಂದೆ ನಿಮ್ಗೆ ಫೋನ್ ಬರ್ತದೆ. ಫೋನ್ ಬಂದ ಮೇಲೆ ನೀವು ಸೀದಾ ನಮ್ಮ ಆಫೀಸಿಗೆ ಬರ್ಬೇಕು. ಆಯ್ತಾ? ಆವಾಗ ಹೇಳ್ತೇನೆ. ಆಯ್ತಾ? ಬರ್ತೇನೆ. ಥ್ಯಾಂಕ್ಸ್. ಒಂದು ಎಂತ ತೊಂದರೆ ಆಗ್ತಿಲ್ಲ? ಇಲ್ಲ, ತೊಂದ್ರೆ ಎಂತಿಲ್ಲ. ನಿಮ್ಗೆ ಎಂತೂ ಇಲ್ಲ ಅಲ್ಲ? ಪಕ್ಕನೆ ಇತ್ತಂದೇಳಿ ಇಲ್ಲ ಅಂದ್ರೆ ಇಲ್ಲ ನಿಮ್ಗೆ. ಇಲ್ಲ. ನೋಡಿ, ಖಾಲಿ ಉಂಟೀಗ. ನಿಮ್ಗೆ ಏನೂ ಇಲ್ಲ.
ಆಯ್ತಾ ಬರ್ತೇನೆ. ಆಯ್ತು, ಆಯ್ತು. ಆಯ್ತಾಯ್ತು. ಅಲ್ಲಿ 10 ಮಂದಿ ಯಾರು ಆಚೆಗೆ? ಅದು ಬೇರೆಯವ್ರದ್ದು ಇದು. ಅದು ನಮ್ದಲ್ಲ ನಮ್ದಲ್ಲ. ಆಚೆ ಮನೆಯವರು ಆಚೆ ಮನೆ ಬೇಡ ಬೇಡ, ನಿಮ್ಮ ಹತ್ರ ಎಂತ ಕೇಂದ್ರ ಇಲ್ಲ, ನಾವು ಕೇಳ್ಕೊ ಬರ್ತೇವೆ. ಆಯ್ತು ಸರ್. ಅಯ್ಯಮ್ಮ ದೇವ್ರೇ, ಯಾರ ಮುಖ ಕಂಡಿನೋ ಏನೋ, ಬೆಳಿಗ್ಗೆಯಿಂದ ಯಾರ ಮುಖ ಕಂಡಿನೋ, ಸುಳ್ಳು ಹೇಳಿ 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 ಸಾಕಾಯ್ಬಿಟ್ಟು. ಎಲ್ಲಾರು ಸುಳ್ಳು ಹೇಳೋದು ಹೆಚ್ಚು ಕಡಿಮೆ ಆಯ್ತಿರ್ ಸೇಪ. ಜನಗಣತಿ ಅಂತಪ್ಪ ಎಂತೆಂತ ಅತ್ತೋ ದೇವ್ರಿಗೆ ಗೊತ್ತ. ಹೆಣ ಎಂತ ನೀನು ಎಂತದ ಕಿಚ್ಚಿಡಿದು ಒಳಗೆ ಬದಿಗೆ ಇಪ್ಪುತ್ತೀನ. ಜನಗಣತಿಯವ್ರು ಬಂದಿರಿಗೆ ಎದ್ರು ಬರಲ್ಲ ನೀನ. ನಂಗೆ ಕೆಲವು ಹೇಳ್ಕೂ ಗೊತ್ತಿಲ್ಲ ಇದಾಗಲಿ. ಈಗ ಸುಮ್ಮನೆ ಐಕಂದ ಒಂದ್ ಚಾ ಮಾಡ್ಕೋಬೇಕಂಬ. ತುಂಬಾ ಖುಷಿ ಆಯ್ತು. ಎಲ್ಲ ಕಡೆ ಹೊರ ಹೆದ್ರುಕೊಂಬುದಮ್ಮ. ಅದು ಎಂತ ಮಾಡ್ತ್ರ ಅಡ್ಡಿಲ್ಲ. ಆಧಾರ್ ಕಾರ್ಡ್ ಎಲ್ಲ ಕೊಟ್ರಿ, ಎಲ್ಲ ಹೇಳ್ರಿ, ಎಂತೆಲ್ಲ ಇತ್ತು ಎಲ್ಲ ಸತ್ಯ ವಿಷಯ ಹೇಳಿರಿ. ಅಲ್ಲೊಬ್ಬನ ಮನೆ ಹೊಯ್ದೆ ಮಾರ್ರೆ ಆಚೆಗೆ ಎಲ್ಲ ಡೊಂಗಿ ಬಿಟ್ಟ. ಎಂತ ಕೇಳ್ರು ಅಕ್ಕಿ ಮರ ಸಮೇತ ಅವನಲ್ಲ ಅಂದ ಮಾರ. ನೀವು ಅಮ್ಮ ನೋಡಿ ಹೆದರಬಾರ್ದು. ಮಾಹಿತಿಯನ್ನ ಕೊಡ್ಬೇಕಾದ್ರೆ ಆಧಾರ್ ಸಂಖ್ಯೆ ಎಲ್ಲ ಕೇಳಿದ್ರೆ ನೋಡಿ, ಯಾರ್ಯಾರು ಕೇಳಿದ್ರೆ ಆಧಾರ್ ಸಂಖ್ಯೆ ಎಲ್ಲ ಕೊಡಬೇಡಿ. ಮಾಸ್ಟರ್ ಬರ್ತಾರೆ ನೋಡಿ, ID ಕಾರ್ಡ್ ಹೀಗೆಲ್ಲ ಹಾಕೊಂಡು ಬಂದ್ರೆ ಕೇಳಿಕೊಂಡು ಒಳ್ಳೆ ರೀತಿಯಲ್ಲಿ ಮಾಹಿತಿ ಕೊಡಿ. ನಿಮ್ಗೆ ಏನು ತೊಂದರೆ ಆಗುದಿಲ್ಲ. ನೋಡಿ, ಬಂದವರಿಗೆ ಒಂದ್ ಸ್ವಲ್ಪ ಚಾ ಕಾಫಿ ತಿಂಡಿ ಏನಾದ್ರೂ ಕೊಡಿ. ಪಾಪ ಮಾಸ್ಟರ್ ದೂರದಿಂದ ಬರ್ತಾರೆ ಪಾಪ. ಇಲ್ಲ ಅಂದಳಿ ಎಲ್ಲ 12ವರೆಗೆಲ್ಲ ತುಂಬಾ ಕಷ್ಟ ಆಗ್ತದೆ. ಇವತ್ತು ನೀವು ಚಪ್ಪಲಿ ಕೋಲ್ಡ್ ಎಲ್ಲ ಕೊಟ್ರಿ, ತುಂಬಾ ಖುಷಿ ಆಯ್ತು ನನಗೆ. ಒಳ್ಳೆ ರೀತಿಯಲ್ಲಿ ಆಯ್ತಮ್ಮ, ಬರ್ತೆ. ತುಂಬಾ ಥ್ಯಾಂಕ್ಸ್. ಆಯ್ತು, ಒಳ್ಳೆ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ರಿ. ಹೆದರಬೇಡಿ, ಯಾರು ಬಂದ್ರು ಒಳ್ಳೆ ರೀತಿಯಲ್ಲಿ ಅವರಿಗೆ ಮಾಹಿತಿ ಕೊಡಿ. ಏನಾದ್ರು ಒಂದು ಪ್ರೀತಿಯಿಂದ ಏನಾದ್ರೂ ಒಂದು ತಂಪು ಪಾನೀಯ ಕೊಡಿ ಅಮ್ಮ. ತುಂಬಾ ಒಳ್ಳೆ ಆಯ್ತು, ತುಂಬಾ ಖುಷಿ ಆಯ್ತು, ಆತ್ಮ ತೃಪ್ತಿ ಆಯ್ತು. ಆಯ್ತಾ? ನಿಮ್ಮ ಮಕ್ಕಳಿಗೆಲ್ಲ ನಮ್ಮ ಶಾಲೆಗೆ ಸೇರಿಸಿ.